ಸಮಾಜದಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಸೊ ಇವರಲ್ಲಿ ನಾವು ಏನು ಇಲ್ಲಿ ಬಿಟ್ಟು ಹೋಗ್ತೀವಿ ಅನ್ನೋದು ಮುಖ್ಯ. ನಿಮ್ಗೆ ಹೆಂಗೆ ಭಗವಂತ 7 ಕೋಟಿ ಜನರ ಪೈಕಿ 5.25 ಲಕ್ಷ ಜನ ನಿಮ್ಗೆ ಈ ನೌಕರ ಹುದ್ದೆಯನ್ನ, ಅಧಿಕಾರ ಹುದ್ದೆಯನ್ನ ಏನು ನಿಮ್ಮ ಶ್ರಮದಿಂದ, ನಿಮ್ಮ ಪಾರದರ್ಶಕತೆಯಿಂದ ಅಧಿಕಾರವನ್ನು ನಾನು ಹಿಂದೆ ಹೇಳಿದ್ದೇನೆ, ನಾನು ಹಿಂದೆ ಪೇಜಸ್ ನಾನು ಓದ್ಲಿಕ್ಕೂ ಇಷ್ಟ ಇಲ್ಲ. I don't believe in reading history or writing history. I believe in creating history. So, ಈ ರಾಜ್ಯದ ಅನೇಕ ಅಧಿಕಾರಿಗಳು, ನೌಕರರು ಹಿಂದೆ ಏನು ರಿಟೈರ್ಡ್ ಆಗಿದ್ದಾರೆ, ಶಿಕ್ಷಣ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಆಗಿರ್ಬೋದು, ಕೃಷಿ ಇರ್ಬೋದು, ಎಲ್ಲ ಇರ್ಬೋದು. ಇವತ್ತು ಏನು ಈ ಸಿಸ್ಟಮ್ ರನ್ ಆಗಿದೆ, ನಮ್ಮ ರಾಜ್ಯಕ್ಕೆ ಅತಿ ಉತ್ತಮವಾಗಿ ಸೇವೆ ಮಾಡಿದ್ರಿಂದಲೇ ಇವತ್ತು ಕರ್ನಾಟಕ ರಾಜ್ಯ ಯಾರು ನಮಗೆ ಬೆಂಬಲವಾಗಿ ನಿಂತ್ಕೊಳ್ಳದೆ ಇರಲಿ, ಇಲ್ಲಿರುವಂತ ತಂತ್ರಜ್ಞಾನ, ಇಲ್ಲಿರುವಂತ ವಿದ್ಯಾರ್ಥಿಗಳು, ಇಲ್ಲಿರುವಂತ ಅನೇಕರು, ಇಡೀ ದೇಶ ನಮ್ಮನ್ನ ಗಮನಿಸ್ತಾ ಇದ್ದಾರೆ. ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೆ ಒಂದು ಮಾತು ಹೇಳಿದೆ. ಪ್ರಧಾನಮಂತ್ರಿಗಳನ್ನ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಯೂತ್ ಸೆಂಟರ್ ಇನಾಗ್ರೇಷನ್ ಇತ್ತು. ಇಲ್ಲೇ ಕೂತಿದ್ದೆ. ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ರು, ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಇದ್ರು, ನಮ್ಮ ನಾರಾಯಣ ಮೂರ್ತಿ ಅವರನ್ನ ಚೇರ್ಮನ್ ಮಾಡಿದ್ದು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೌಂಡೇಶನ್ ಸಂದರ್ಭದಲ್ಲಿ ನಾನು 24 ಜನ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ 3 ತಿಂಗಳಲ್ಲಿ ಬಂದಿದ್ರು. 3 ತಿಂಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು then they used to go to Calcutta, Mumbai, Chennai, Hyderabad, Bangalore and all. Now the situation has changed. Those world leaders are first coming to Bangalore, then they are going to Delhi and Delhi. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು ಇದು ಕೃಷ್ಣ ಅವ್ರ ಸರ್ಕಾರದ ಸಾಧನೆ, ಇಲ್ಲಾಂದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ನಾನು ಹೇಳಿಕೆ ಆಗ್ತಾ ಇಲ್ಲ. ನಮ್ಮ ರಾಜ್ಯ ಮಹಾರಾಜರ ಕಾಲದಲ್ಲಿ ಏನು ಒಂದು ಆಡಳಿತ ನಡೆಯಿತು, ಆ ಒಂದು ಕಾಲದಲ್ಲಿ ಇರುವಂತ ವ್ಯವಸ್ಥೆಯಲ್ಲಿ ಜಾತಿ ಧರ್ಮದ ವ್ಯವಸ್ಥೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಬಸವಣ್ಣನ ಕಾಲದಿಂದ ಕೂಡ ಬಹಳ ಪರಿಶುದ್ಧವಾದಂತ ಸಮಾಜದ ಮೇಲೆ ಆಡಳಿತವನ್ನು ನಡೆಸಿ ಎಲ್ಲ ಜನರು ಕೂಡ ಕುವೆಂಪುರವರು ಹೇಳಿದಂಗೆ ಸರ್ವ ಜನಾಂಗ ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಹಿಂಸೆ. ನಮ್ಮಲ್ಲಿರುವಂತ ವಿದ್ಯಾರ್ಥಿಗಳು, ಯುವಕರು ಇವತ್ತು ಏನು ಆ ನಾಲೆಜ್ ಹಬ್ ಅಂತ ಏನಿದೆ, ಇವತ್ತು ಕರ್ನಾಟಕದಲ್ಲಿ ನಮ್ಮ ಮ್ಯಾನ್ ಪವರ್ ಏನಿದೆ, ಹ್ಯೂಮನ್ ರಿಸೋರ್ಸಸ್ ಏನಿದೆ, ಇಡೀ ವಿಶ್ವದ ಚೈನಾ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಂಥ ಮ್ಯಾನ್ ಪವರ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದನ್ನ ಇವತ್ತು ಎಲ್ಲ ದೇಶದವರು ಕೂಡ ಒಪ್ಕೊಳ್ತಾರೆ. ಮೊನ್ನೆ ಅಮೆರಿಕನ್ ಅಂಬಾಸಿಡರ್ ಕೂಡ ನಾನು ಭೇಟಿ ಮಾಡಿದ್ದೆ. ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಚರ್ಚೆ ಮಾಡ್ತೇನೆ. ಅವರು ಅದೇ ಮಾತನ್ನ ಒಪ್ಕೊಳ್ತಾರೆ. ಆಲ್ ಫಾರ್ಚೂನ್ 500 ಕಂಟ್ರೀಸ್ ವರ್ಲ್ಡ್. ಸೊ ನಮ್ಮಲ್ಲಿರುವಂತಹ ಒಂದು ಕ್ವಾಲಿಟಿ ಎಜುಕೇಶನ್ ಏನಿದೆ, ನಮ್ಮಲ್ಲಿ ತಂತ್ರಜ್ಞಾನ ಏನಿದೆ, ನಮ್ಮಲ್ಲಿ ಎಲ್ಲೂ ಕೂಡ ಇಲ್ಲ. ಇಡೀ ಕರ್ನಾಟಕ ಇವತ್ತು ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು ಮಕ್ಕಳೆಲ್ಲ ಕೂಡ ವಿವಿಧ ದೇಶದಲ್ಲಿ ನಾನು ಇಲ್ಲಿ ಗಮನಿಸ್ತಾ ಇದೆ. ನನ್ನ ಕಣ್ಣು ಕುರುಡು ಅಂತ ಕೆಲವು ತಿಳ್ಕೊಂಡಿರ್ಬೋದು. ಜಗಳೂರವರು ನಿಂತ್ಕೊಂಡು ಪಾಪ ಅವ್ರು ಕೇಳಿ ಗೌರವನ ಸಲ್ಲಿಸಕ್ಕೆ ಆಗ್ಲಿಲ್ಲ. ಇಲ್ಲಿ ಯಾರು DC ಇದ್ದಾರೆ, ಯಾರು ಆಫೀಸರ್ಸ್ ಇದ್ದಾರೆ, ನೀವು ಗಮನಿಸಿ. ಸುಮಾರು 7-8 ಕಡೆ ಆ ನಾಡಗೀತೆ ನಡೀತಾ ಇರ್ಬೇಕಾದ್ರೆ ಇನ್ನ ಕೂತ್ಕೊಂಡೇ ಇತ್ತು. ಒಂದು ಗಮನದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾನು ನನ್ನ ಮೇಲೆ ನಾನು ವಾಚ್ ಇಟ್ಕೊಂಡಿದ್ದೇನೆ. ನನ್ನನ್ನೇ, ನನ್ನ ಆ ನಡತೆ ಬಗ್ಗೆ, ನನ್ನ ಮಾತಿನ ಬಗ್ಗೆ, ನನ್ನ PAಗಳು, ನನ್ನ ಸ್ಟಾಫ್ ಟೀಚರ್ ಕರ್ಕೊಂಡು ಬರ್ತಾರೆ, ಹೆಂಗ್ ಒಳಗಡೆ ಬಿಡ್ತಾರೆ, ಅವನ 500 ರೂಪಾಯಿ ನೋಟ್ ಕೊಟ್ಟ ತಕ್ಷಣ ಯಾವ ರೀತಿ ಅವನ ಗನ್ಮೆಂಟ್ ಟ್ರೀಟ್ ಮಾಡ್ತಾನೆ, ಇವೆಲ್ಲ ಕೂಡ ನನಗೆ ನನ್ನದೇ ಆದಂತಹ ಅನುಭವಗಳನ್ನೆಲ್ಲ ನಾನೆಲ್ಲ ನೋಡಿದ್ದೇನೆ. ಅದಕ್ಕೆ ನಾನು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ
ಆಡಳಿತದಲ್ಲಿ ಯಾವ ರೀತಿ ನಡೀತಾ ಇದೆ, ನಮ್ಮ ಶಾಸಕರು ಕೂಡ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನಮ್ಮ ಶಾಸಕರಿಗೂ ಕೂಡ ಹೇಳಿದ್ದೇನೆ, ನನ್ನ ಸಹೋದ್ಯೋಗಿಗೂ ಕೂಡ ಹೇಳಿದ್ದೇನೆ. ನಾನು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಇಲ್ಲಿಂದ ನನಗೆ ಜಗಳ ಕಾಣಲಿಲ್ಲ ಅಂತ ತಿಳ್ಕೊಳಕ್ ಹೋಗಬೇಡಿ. ನನಗೆ ಇಲ್ಲಿ ವಿದಿನ್ ಮಿನಿಟ್ ಐ ಗೆಟ್ ಎನ್ ಇನ್ಫಾರ್ಮೇಶನ್ ವಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಮೀ. ನಾನು ಇನ್ನ 7 ತಾಲೂಕು ಕಚೇರಿಗಳಲ್ಲಿ ಅದೇ ರೀತಿ ಕೂತಿದ್ದರು. ಐ ವಿಲ್ ಲೀವ್ ಇಟ್ ಟು ದಿ ಆಫೀಸರ್ಸ್. ವಿಡಿಯೋ ರೆಕಾರ್ಡಿಂಗ್ ಇದೆ. ಯಾಕೆ ಕೂತಿದ್ರು ಅಂದ್ರೆ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ಸೊ ಹಂಗೆ ಇವತ್ತು ನಾವು ಜನಸಾಮಾನ್ಯನ ಕಚೇರಿನ ಇವತ್ತು ಏನು ನಮಗೆ ಅವಕಾಶ ಸಿಕ್ಕಿದೆ, ಇದು ಚೆನ್ನಾಗಿ ನಾವು ಉತ್ತಮವಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಏನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ಅಲ್ಟಿಮೇಟ್ಲಿ ನಾವು ಯಾರಿಗೋಸ್ಕರ ಮಾಡಬೇಕು, ಜನ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನ ನಾವು ಸರ್ಕಾರದಲ್ಲಿ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಶಾಸಕರೆಲ್ಲ ಎಷ್ಟೋ ಜನ ನಮ್ಗೆ ಬೈತಾ ಇದ್ದಾರೆ, 5 ಗ್ಯಾರಂಟಿ ಬಂದ್ಬಿಟ್ರಿ, ನಮ್ ಡೆವಲಪ್ಮೆಂಟ್ ದುಡ್ಡಿಲ್ಲ, ಆ ದುಡ್ಡಿಲ್ಲ ಅಂತೇಳಿ ನಮ್ಮ ಹತ್ರ ಗಲಾಟೆ ಮಾಡ್ತಿದ್ದಾರೆ. ನಮ್ಮ ಅಪೋಸಿಷನ್ ಪಾರ್ಟಿಯವರು ಟೀಕೆ ಮಾಡಿದ್ರು, ಏಕಾದಶಿ ಟೀಕೆ, ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು. ಈಗ ಏನಾಯ್ತು, ಮಹಾರಾಷ್ಟ್ರ ಏನಾಯ್ತು, ಬಿಹಾರಲ್ಲಿ ಏನಾಯ್ತು, ಮಧ್ಯಪ್ರದೇಶ ಏನಾಯ್ತು, ಬೇರೆ ರಾಜ್ಯಕ್ಕೆ ಏನಾಯ್ತು, ಕೊನೆಗೆ ಏನ್ ನಮ್ಮ ಗ್ಯಾರಂಟಿಗಳನ್ನೇ ಫಾಲೋ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಸೊ ಕರ್ನಾಟಕ ಮಾಡೆಲ್ ಹ್ಯಾಸ್ ಬಿಕಮ್ ಎ ಮಾಡೆಲ್ ಫಾರ್ ದಿ ಎಂಟೈರ್ ಕಂಟ್ರಿ ಟುಡೇ. ಏಕೆಂದ್ರೆ ಇವತ್ತು ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಇವತ್ತು ಜನರಿಗೆ ಸಹಾಯ ಮಾಡಬೇಕಲ್ಲ. ನನಗೆ ಇಲ್ಲೇ ನಮ್ಮ ಸದಾಕ್ಷರಿ ಕೂತಿದ್ದಾರೆ, ಅವರು ಅಭಿನಯಿಸ್ತೇನೆ. ಮೊನ್ನೆ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ರು. ನಾನು ಇಲ್ಲಿ ಅಂತ ಹೇಳಿ ಕಾರ್ಯಕ್ರಮವನ್ನು ಅದನ್ನು ನಡೆಸಲೇಬೇಕಾಗಿದೆ. ಅದು ನಾವು ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಯಾವುದೇ ಫಸ್ಟ್ ಮೊದಲನೇ